ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಆರೋಪ ಸಂಬಂಧಿತವಾಗಿ ಸರ್ಕಾರ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿದೆ. ಎಸ್ಐಟಿ ತನಿಖಾ ತಂಡ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಎಸ್ಐಟಿ ರಚನೆ ಬೆನ್ನಲ್ಲೇ ರಾಜಕೀಯ ಜಟಾಪಟಿಯೂ ಕೂಡ ಈಗ ಜೋರ ಸದ್ದಾಗ್ತಾ ಇದೆ. ಸತ್ಯ ಏನಿದೆ ಅನ್ನೋದು ಮಾತ್ರ ಹೊರಬರಬೇಕು ಅನ್ನುವಂತಹ ಕೂಗು ಕೂಡ ಎದ್ದಿದೆ. ಯಾರನ್ನೂ ಸಿಕ್ಕಿಸುವ ಉದ್ದೇಶ ತನಿಖೆ ಆಗಬಾರದು. ಸತ್ಯಾಸತ್ಯತೆ ಏನಿದೆ ಅದಷ್ಟೇ ಹೊರಗೆ ಬರಬೇಕು. ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಬಿಜೆಪಿ ನಾಯಕರುಗಳು ಕೊಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಸಂಬಂಧಿತವಾಗಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಪತ್ರವನ್ನ ಕೊಟ್ಟಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಸರ್ಕಾರವೂ ಕೂಡ ಎಸ್ಐಟಿ ರಚನೆಯನ್ನ ಮಾಡಿದೆ. ತನಿಖಾ ತಂಡ ಕಾರ್ಯಪ್ರವೃತ್ತರಾಗುತ್ತೆ. ತನಿಖೆಯನ್ನ ನಡೆಸಲಿಕ್ಕೆ ಖುದ್ದು ಸ್ಪಾಟ್ಗೂ ಕೂಡ ಹೋಗ್ತಾರೆ. ಅದೆಲ್ಲದರ ಬೆನ್ನಲ್ಲೇ ಈಗ ಎಸ್ಐಟಿಗೆ ತನಿಖೆಯನ್ನ ವಹಿಸಿದ್ರ ಹಿನ್ನೆಲೆಯಲ್ಲಿ ಹಲವು ಬಿಜೆಪಿ ನಾಯಕರು ಈ ವಿಷಯವಾಗಿ ಮಾತನಾಡಿದ್ದಾರೆ. ಸತ್ಯ ಏನಿದೆ ಅದಷ್ಟೇ ಹೊರಗೆ ಬರಬೇಕು, ಯಾರನ್ನು ಸಿಕ್ಕಾಕ್ಸುವಂತಹ ಪ್ರಯತ್ನಗಳಾಗಬಾರದು ಅನ್ನುವಂತಹ ಕೂಗನ್ನ ಎತ್ತಿದ್ದಾರೆ. ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡೋವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ. ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಮಂಜುನಾಥ ಇದರಲ್ಲಿ ಪಾತ್ರ ಏನು ಬರ್ತದೆ? ದೇವ್ರ ಪಾತ್ರ ಏನು ಬರ್ತದೆ? ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ತಪ್ಪು ಯಾರೇ ಮಾಡಿರಲಿ, ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ, ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ ಇಡೀ ಸಂಸ್ಥೆಯನ್ನು ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ. ಮತ್ತು ಈ SIT ತನಿಖೆ ಏನು ಮಾಡ್ತಾ ಇದ್ದಾರೆ ಅವರು ಪೂರ್ಣ ಮಟ್ಟದಲ್ಲಿ SITಯಲ್ಲಿ ಯಾರ ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವ್ರಿಗೆ ಬೇರೆ ಚಾರ್ಜಸ್ ಕೊಡಬಾರ್ದು. ಅವ್ರಿಗೆ ಯಾವುದೇ ಚಾರ್ಜಸ್ ಅವ್ರಿಗೆ ಬೇರೆ ಅಡಿಷ್ನಲ್ ಚಾರ್ಜಸ್ ಕೊಡಬಾರ್ದು. ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ SITಯ ಪೊಲೀಸ್ ತಂಡ ಈ ತನಿಖೆಯನ್ನು ಮಾಡಬೇಕು. ಸಾಕ್ಷಾಧಾರ ನೋಡಿ, ಒಂದು ಈ ಸರ್ಕಾರಕ್ಕೆ ಅವ್ರವ್ರ ಸರ್ಕಾರದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಆ ವಿಚಾರದಲ್ಲೆಲ್ಲ ಮುಚ್ಚಾಕಂಥದ್ದಾಯಿತು. ಸರ್ಕಾರಿ ಅಧಿಕಾರಿಗಳೇ, ದಲಿತ ಅಧಿಕಾರಿಗಳೇ ಆತ್ಮಹತ್ಯೆಯನ್ನು ನ್ಯಾಯಕ್ಕಾಗಿ ಆತ್ಮಹತ್ಯೆ, ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಅನ್ಯಾಯಕ್ಕೆ ತೊಂದರೆಗೊಳಗಾಗಿದ್ರು ಅಂತದನ್ನು ವ್ಯಕ್ತಪಡಿಸಿದರು. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ, ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯಿತು. ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕ್ಕೆ